ಅಲ್ಲ ಕಣಮಿ ಈ ಬುಡ್ಡೆ ಇದ ಹಾಂ ಹೇಳ್ತೀಯ ಈ ಥರ ಮಾತಾಡೋದು ಕಲ್ತವನಲ್ಲ. ಎಲ್ಲೂ ಮಾತಾಡೋದು ಕಲ್ತ ಈ ಥರ ಮಾತ್ಕೊಳ ಹಾಂ ಯಾವ ಥರ ಬಾಯಿ ಬಂದಾಗ ಮಾತಾಡ್ದೆ ನಾನು ನೋಡಿದ್ರೆ ಎಲ್ಲರ ಕೈಲೂ ಹೇಳ್ಕೊಳ್ಳೋದು ನನ್ನ ಮಗ ಹಂಗೆ ನೋಡ್ಕೊತಾನೆ ನನ್ನ ಮಗ ಹಿಂಗೆ ನೋಡ್ಕೊತಾನೆ ಅಂತ. ಮಕ್ಕಳನ್ನ ಸಾಕಿ ಏನು ಪ್ರಯೋಜನ? ಅವಳು ನೋಡಿದ್ರೆ ನಿನ್ನ ಕಷ್ಟ ಏನೋ ನೀನು ಸುಖ ಏನೋ ಅನ್ನೋಕ್ಕಿಲ್ಲ. ನಿಮ್ಮ ಕಷ್ಟ ಏನಪ್ಪ ಸುಖ ಏನಪ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾನಪ್ಪ ಅಣ್ಣ ಅಂತ ಯಾವ ಮಾತೂ ಇಲ್ಲ. ಹಾಂ ನನ್ನ ಗಂಡಂಗೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಅವಳು ಅಂತಾಳೆ. ಇವ್ನು ನೋಡಿದ್ರೆ ನಿಮ್ಗೆ ಜ್ಞಾನಿಲ್ಲ ನಮ್ಮ ಆವಸತ್ತು ಹೋಗ್ಬಿಟ್ಟು ನಾವು ಅಲ್ಲಿ ಅಲ್ಲ 16 ಸತಿ ಫೋನ್ ಮಾಡಿ ಸಂಘಕ್ಕೆ ದುಡ್ಡು ಕೇಳ್ತಿರಲ್ಲ ಅಂತಾನೆ. ಹಿಂಗಾದ್ರೆ ಬುಡ್ಡೆವ ಇವ ಯಾಕೆ ಹುಟ್ಬೇಕಾಯ್ತು ಇಂಥ ಬುಡ್ಡೆವು ದರಿದ್ರ ಬುಡ್ಡೆವು. ಹಿಂಗಾದ್ರೆ ಹೆಂಗೆ ಮಾಡೋದು? ವಾ ವ ಅಯ್ಯೋ ಅದು ಹೆಂಗಾರ ಹಾಳು ಬಿದ್ದು ಹೋಗ್ಲಿ ಕಣಪ್ಪ. ಈಗ ನನಗಾಯ್ತಿರೋ ಚಿಂತೆ ಏನು ಗೊತ್ತಾ, ಈಗ ಹೇಳ್ಬಿಟ್ಟಿವಿ ದೊಡ್ಡ ಮನ್ಸ್ರಂಗೆ. ಈಗ ನಿನ್ನ ನಮ್ಮ ಹೆಸರು ನಮ್ಮ ಸೊಸೆ ಹೆಸರು ಬರ್ಸ್ಕೊಟ್ಬಿಡು ದುಡ್ಡು ಬಿಸಾಕ್ತೀವಿ ಅಂತವ. ಈಗ ಕೊಡ್ಲಿಲ್ಲ ಅಂದರೆ ಹೊಸಿಯಗ್ರ ಅದಾವ. ಈಗ ಅವ್ರ ಅತ್ತೆಗೆ ಅವ್ರ ಮಾವನಿಗೆಲ್ಲ ಹೇಳಿರ್ತಾಳೆ, ಅವರು ಇವ್ರು ಯಾವ ದೊಡ್ಡ ಮನ್ಸರು ಅನ್ಕೊಳಕ್ಕಿಲ್ವಾ? ಅದು ಬೇರೆ ಚಿಂತೆ ಆಯ್ತಾ ಕುಂತದ ನನಗೆ. ಏನು ಮಾಡೋದು? ಏನು ಮಾಡಂಗಿಲ್ಲ. ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ನಂಗೆ ಸಿಕ್ಕಾಕೊಂಡು ಕುಂತೀವಿ. ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಫೋನ್ಗೇನು ಮಾಡಿದ್ಲ ಅವಳು ಕವಿತಾ? ಇಲ್ಲ ಇಲ್ಲ ಈಗ ಅವಳ್ಯಾಕೆ ಮಾಡಾಳು? ಫೋನ್ ಮಾಡ್ತಾಳೆ ಅವಳು. ಫೋನ್ ಮಾಡ್ತಿದ್ದಾಳೆ ನಮಗೆ. ಮಾಡ್ತಾಳೆ ಮರ್ಯ ಮುಂಡೆಯವರು ಚಾಡಿಯ ಕೊಟ್ಬಿಟ್ಟು ಯಾವ ದೇವ್ರಿಗೆ ಮಾಡಿಸಿದಾಳೋ ಮಗಳು ಅವನು ಮಾತಾಡ್ದಂಗೆ ಅಲ್ಲಿ ಅಂದ್ಬಿಟ್ಟು ನಾವು ಮಾತಾಡ್ದಂಗಾದ್ರೆ ಅವಳಿಗೆ ಏನು ಸಿಕ್ಕೋದು ಅಲ್ಲಿ ಒಬ್ಬರ ಮುಂಡೆಗೆ ಗುರ್ಸಾಟಿಗೆ ಏನು ಸಿಕ್ಕದು ಮರೆಯ. ಇಂಥ ಮನೆ ಹಾಳು ಬುದ್ಧಿನೂ ಕಲ್ತಾರ ಜನಗಳು ಕಲಿತೀವಿ ಅಂದ್ಕೊಂಡು ಈ ಥರ ಮನೆ ಹಾಳು ಬುದ್ಧಿನೂ ಗೊತ್ತಾಗಕ್ಕಿಲ್ವ ಮರೆಯ? ಹೇಳ್ತೀಯಲ್ಲ ಏನು ಹೇಳೋದ ಕಾಣಕನವ ನಿಜವಾಗ್ಲೂ ತೂ ಈ ಥರ ಅಂತ ನಾನು ಕಾನ್ಸ್ಪಾನ್ಸಲ್ ಅಂದ್ಕೊಂಡಿತ್ತಿಲ್ಲ ಕಲೆ. ಈ ಬಡ್ಡಿ ಅದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಬರ್ತಾನೆ ಅಂದರೆ ಅಲ್ಲಿ ಮನೆ ನೋಡ್ರೆ ಅವ್ರ ಹೆಸರು ಇಲ್ವಂತೆ. ಇದನ್ನು ಇವನೇ ಕವಿ ಕೊಟ್ಟು ಹೇಳ್ತಾ ಇದ್ದಾನೋ ಇಲ್ಲ ನಿಜನೇ ಹೇಳ್ತಾ ಇದ್ದಾನೋ ಇಲ್ಲ ಸುಳ್ಳೇ ಹೇಳ್ತಾ ಇದ್ದಾನೋ ಏನೂ ಅರ್ಥ ಆಯ್ತಿಲ್ಲ. ಕರ್ಮಕತ್ ಹೋಗು. ಅದೇನು ಹಣೆ ಬರತ್ತನಿದವೋ ಏನೋ ಕಾಣಕತ್ತೆ. ಇಂಥ ಬಡ್ಡೆ ಊಟಕ್ಕೆ ಮಕ್ಳಿಗೆ ಅನ್ಸ್ಕೊಡ್ತಾನೆ ಏನಂತೆ. ಏಯ್ ಹೆಂಗೆ ಮಾಡೋದು ಮರೆಯ? ಏನು ಮಾಡೋದವ? ಏನು ಮಾಡಂಗಿಲ್ಲ. ಏನು ಕತೆ ಏನೋ ಕಾಣೆ. ನನ್ನ ಇಷ್ಟಕ್ಕೆ ಇವ್ರು ಬುಡ್ಸಾಕಿಲ್ಲಕಂತ ಬಿಡು ಮರೆಯ. ಇವ್ರ ಕೈಲಿ ಆಯ್ಕಿಲ್ಲ ಅವೆಲ್ಲವೇ ದಕ್ಸತ್ತಿಲ್ಲ ಕತೆ ಇವ್ರ ಕೈಲಿ. ಇವರು ಮನೆ ಬುಡ್ಸಂತ ಮಕ್ಕಗಳ ಇವು ಹೇಳ್ತೀಯಲ್ಲ ನೀನು. ಮಕ್ಕಗಳು ಮರೆ ಇವು ಮನೆಗಿನೇ ಬುಡ್ಸಕ್ಕಿಲ್ಲ ಅದೆಲ್ಲ ಕನ್ಸು ಬಿಡು. ನೀನೇನಾರು ಅನ್ಕೋ ಅವೆಲ್ಲ ಸುಳ್ಳು. ನನಗೇನೋ ನಂಬಿಕೆನೇ ಇಲ್ಲ. ನನಗೇನೋ ನಂಬಿಕೆ ಇಲ್ಲ ಕಣವ ನಿಜವಾಗ್ಲೂ. ಈಗ ಹೆಂಗೆ ಮಾಡೋದು? ಕಟ್ಕೊತಾರೆ ಸುಮ್ಮನಿರು. ಸುಮ್ಮನೆ ಆಗ್ಬಿಟ್ಟಾಳ ಅವಳು. ನೋಡ್ಕೊ ಫೋನ್ ಮಾಡ್ತಾಳೆ ನಾಳೆಕಿಂದವ. ನಾನು ಹೇಳಿದ್ನಲ್ಲ ಸೋಮವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ರವ ಅಥವಾ ಈಗ ಪತ್ರಗಳೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಅದಾರ ಅವರು. ಮುಡ್ಗಿ ದುಡ್ಡು ಆದಾಗ ಏನಂತ ಮಡ್ಗೋದು ಎಲ್ಲಿ ತರೋದು? ಇವ್ರನ್ನ ಹಚ್ಕೊಂಡು ನಾವು ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ದಂಗೆ ಆಯ್ತಲ್ಲ. ಅಲ್ಲ ಯಾವ ಥರ ಮಾತಾಡೋದು ಮರೆ ಇವನು. ಎಲ್ಲರೂ ಅಚ್ಚುಕಟ್ಟಾಗಿರಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಇನ್ಮೇಲೆ ನಿಮ್ದಾಗಿರಿ ಅಂತಾರೆ ಮಕ್ಳುಗಳು. ಕುತ್ಕೊಂಡು ತಿಂತಿದ್ದೀರಲ್ಲ ಹಂಗೆ ಮಾಡ್ತಿರಲ್ಲ ಹಿಂಗೆ ಮಾಡ್ತಿರಲ್ಲ ಅಂತಾನೆಲ್ಲ. ಇವನು ಎಂಥ ಮಗ ಇರ್ಬೇಕು ಇವನು ಕಿತ್ತೋದು ನನ್ನ ಮಗ. ಎಂಥ ಚಾಡಿ ಮುಂಡೆ ಚಾಡಿಯಾಗಿ ಕಳ್ಸಿದ್ದಾಳೆ ಏನಕ್ಕ ತಾಕು ಎಡ್ತು ಮುಂಡೆ ಎಲ್ಲ ಚಾಡಿ ಹಿಡಿರ್ಬೇಕು ಕಣ ಲೋಪರ್ ಮುಂಡೆ ಏನ. ಏನಾರು ಹೇಳಿ ಹೋಗವ ಇನ್ನೇನು ನಾವು ಆಯ್ಕೆಲ್ಲ ಕತೆ. ಏನು ಮಾಡಬೇಕು ಅಂತ ತಲೆ ಓಡ್ತಿಲ್ಲ ಕಣಮಿ. ನಾನು ನೋಡ್ರಿ ಎಲ್ಲರ ಕೂಟು ಹೇಳ್ಕೊಬರೋದು ನನ್ನ ಮಗ ಕೆಲ್ಸಕ್ಕೆ ಹೋಗ್ಬೇಡ ಅಂತಾನೆ ಅಂದ್ಬಿಟ್ಟು ಈಗೇನಂತ ಹೇಳೋದು ಜನಗಳ ಕೈಲಿ ಕೂತ್ಕೊಳ್ಳಂಗಿಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನಲ್ಲ. ಇನ್ನೇನಪ್ಪ ಅವ್ರು ಇದೇ ಒಂದು ನಾವೇನ ಮಾಸೋತೋಗೋದು ಹೇಳ್ಕೊಂಡು ಈಗ ಬೇರೆ ಮನೆ ಬೇರೆ ಅವ್ರ ಹೆಸರಲ್ಲಿ ಇಲ್ಲ. ಇನ್ನು ದುಡ್ಡು ಒದಗಿಸ್ಕೊಬಂದು ಕೊಡೋಕ್ಕಾಗಿಲ್ಲ. ಇನ್ನು ಬರೋಕಿಲ್ಲ ಅವರು. ಇಷ್ಟು ಬಂದು ಇಷ್ಟು ಮಟ್ಟು ಮಾತಾಡ್ಬಿಟ್ಟು ಹೋದ ಅಂದರೆ ಅಲ್ಲೇ ಅರ್ಥ ಮಾಡ್ಕೊ. ಅವ್ರು ಯಾವುದೇ ಕಾರಣಕ್ಕೂ ಇನ್ನು ತಿರುಗಿ ಬರೋಕಿಲ್ಲ ನೋಡ್ಕೋಬೇಕನ್ನ ಸುಳ್ಳು ಹೇಳಕ್ಕಿಲ್ಲ ನಾನು. ನನಗೆ ಗೊತ್ತಾಗ್ಬಿಡ್ತು ವಾತಾವರಣ ಗೊತ್ತಾ. ಬರ್ದವ್ರು ಇರ್ಲಿ ಹೋಗಿ ಇನ್ನೇನು ಮಾಡೋಕ್ಕದು? ಬಂದ್ರು ಬರ್ದವ್ರು ಇರ್ತಾರೆ. ಇನ್ನು ಕಾಲು ಕಟ್ಟಿಯಾ ಇಟ್ಕೊಂಡು ಕೈ ಮುಗ್ದಿಯೋ? ಏನು ಮಾಡೋಂಗಿಲ್ಲ ಸುಮ್ಕಿರು. ನಿನ್ಗೆ ಗೊತ್ತಾಗಕ್ಕಿಲ್ಲ ಇನ್ನು ಏನು ಮಾಡೋಂಗಿಲ್ಲ ಕತೆ. ಈ ಬಡ್ಡೆವು ಈ ಥರ ಬುದ್ಧಿ ಕಲ್ತ್ಕೊಂಡು ಮನೆ ಹಾಳು ಮಾಡ್ತವೆ ಅಂತ ಯಾರು ಕಂಡಿದ್ರು ಹೇಳು. ಸಿಕ್ಕಿಲ್ಲ ಯಾರು ಕೂಟು ಹೇಳ್ಕೊಬೇಡ ಆಡ್ಕೊತಾರೆ. ಇರಲಿ ಅಲ್ಲೇ ಬೇಕಾರೆ ಅವರು ಬರ್ದವ್ರು ಇರಲಿ. ಈಗ ಕೆಲ್ಸಕ್ಕೆ ಬೇರೆ ಹೆಂಗೆ ಮಾಡಾನೆ? ಇನ್ನೇನು ಮಾಡಿರಿ ಹೋಗಿ ಕೊಡ್ಗೆ. ಇನ್ನೇನು ಇಲ್ಲಿ ಕೆಲಸ ಮಾಡೋಕ್ಕದ? ಇಲ್ಲ ಆಕಿಲ್ಲ ಬಿಡು. ಇಲ್ಲಿ ಮಾಡ್ತಾ ಕೂತ್ಕೊಳಕ್ಕದ ಕೆಲಸ. ನಾನು ಆಡ್ಕೊತಾರೆ ಹೊಸಿ ಆಡ್ಕೊಂಡದ ಕೇಳಿದ್ರೆ ಎಲ್ಲಾರೇ ಊರಾಂಟ್ರ ಮನೆಗೆ ಹೋಗೋರಿ ಅಂತ ಹೇಳು ಜನಗಳಿಗೆ. ಇನ್ನೇನು ಮಾಡಿ ಹೋಯ್ತೀನಿ ಅದಾಗೆ. ಅವತ್ತು ಫೋನ್ ಮಾಡಿದಾಗ ಸಾವುಕಾರಿಗೆ ನಾನು ಬರೋಕಿಲ್ಲ ಅಂತ ಅಂದಂತಲ್ಲ. ಇನ್ನೂ ಒಂದು ದಿವ್ಸ ಮಾಡಿದ್ರು ಬರೋಕಿಲ್ಲ ಅಂತ ಅಂದ್ರಲ್ಲ. ಅಮ್ಮ ಯಾಕಮ್ಮ ಬರೋಕಿಲ್ವ ಅಂತ. ಅದಕ್ಕೆ ಇಲ್ಲ ಕಣ್ ಬುದ್ಧಿ ಅದೇನೋ ಅವ್ರ ಮಗ ಹೋಗ್ಬೇಡ ಅಂತ ಅಂದವನೇ. ಅದಕ್ಕೆ ಬೇರೆಯವ್ರನ್ನ ಕೆಲಸ ಸೇರ್ಸ್ಕೊತೀನಿ ಅಂತ ಅಂತಿದ್ರು ಕಣ್ಮರೆಯ. ನೀನು ಯಾಕಂಗೆ ಅನ್ನಕ್ಕೆ ಹೋಗಿದೆ? ಅದೇನೋ ನನಗೂ ಗೊತ್ತಿಲ್ಲ ಅನ್ಬೇಕು ತಾನೆ. ಅವರೇ ಹೇಳಿದ್ದು ನಿನ್ನ ಗಂಡಂಗೆ ಫೋನ್ ಮಾಡಿದ್ರು. ನಿನ್ನ ಗಂಡ ಒಪ್ಪನಿಲ್ಲ ಬರೋಕಿಲ್ಲ ಅಂತ. ಅದಕ್ಕೆ ಬೇರೆ ಸೇರ್ಸ್ಕೊತೀವಿ ಕಣಮ್ಮ ಅಂತ ಫೋನ್ ಮಾಡಿದ್ರು ಕಣ್ಮರೆಯ. ಇದೇನು ತಲೆಯಲ್ಲದ ನಂಗೆ ಮಾತಾಡಿಯರಿ ನನಗೆ. ಈಗೇನು ಮಾಡೋದು ಕಣಕತ್ತವು. ಹಂಗಾರೆ ಅಲ್ಲೂ ಕೆಲಸ ಇಲ್ಲ. ಅವತ್ತು ಗಿಂಜಾಡ್ದವಯ್ಯ ಬರೋಕಿಲ್ವಯ್ಯ ಹಂಗೆ ಹಿಂಗೆ ನಾನು ಬರೋಕಿಲ್ಲ ಅನ್ಬುದಿ ಹಂಗೆ ಹಿಂಗೆ ನಾನು ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ. ಎಲ್ಲೋ ಅದಕ್ಕೆ ಎಲ್ಲೋ ಕ್ವಾಪತ್ಕೊಬಿಟ್ಟಿದ್ದಾನೆ ಏನಕ್ಕಂದು ಮರಗಿದ್ದೆ. ಏನು ಮಾಡೋದೀಗ? ಬುಡತ್ತಾಗೆ ಹೋಗ್ದಾರು ಆಯ್ತದೆ. ಇನ್ನೇನು ಮಾಡೋಕ್ಕಾಗಿಲ್ಲ ಕತೆ. ಅಯ್ಯೋ ಹೋಗು ಸಿಕ್ಕಿಲ್ಲ. ಇನ್ನೇನು ಇಲ್ಲೇ ಮಾಡೋದೇನು ಕೂಲಿ ಮಾಡೋದೇನು ಆಡ್ಕೊಂಡಾರಿಗೆ ನಾನು ಹೋಯ್ತಿಲ್ವಾ? ಕಷ್ಟಕ್ಕೆ ನಮ್ಮ ಕಷ್ಟವ ಏನೋ ತೀರ್ಸ್ಕೊತೀವಪ್ಪ. ಕೂಲಿನಾರು ಮಾಡ್ತೀವಿ ನಾಲಿನಾರು ಮಾಡ್ತೀವಿ. ಅದು ಕಟ್ಕೊಂಡು ಯಾರಿಗೇನು ಯಾರೇ ಕೇಳಕ್ಕೆ ಬಂದರು ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಳಕ್ಕದ. ಅವ್ರಂಗಂತಾರೆ ಇವ್ರಂಗಂತಾರೆ ಅನ್ಕೊಂಡು ಕುತ್ಕೊಂಡ್ರೆ ನಮ್ಮ ಸಂಸಾರ ಇರೋದ ಮನೆ ಸಂಸಾರ. ಈಗ ಅವನೊಂದು ರೂಪಾಯಿ ತಂದು ಕೊಡೋಕ್ಕಿಲ್ಲ. ತಿಂಗಳಿಗೆ 5,000 ರೂಪಾಯಿ ದುಡ್ಡು ಕಟ್ಬೇಕಲ್ಲ. ಯಾತ್ರ ತಂದು ಕೊಟ್ಟು ಯಾತ್ರ ಕಟ್ಟಕ್ಕದ ಮರೆಯ ಹೇಳಿ ನೀನೇ. ಈಗ 5 ವರ್ಷ ಅಲ್ಲಿ ಕಟ್ಬೇಕಾ?
ಇನ್ನು ಉಪ್ಪಿನ ಬಂಗ ಏನು ಎಣ್ಣೆ ಬಂಗ ಏನು ಮನೆ ಈರುಳ್ಳಿ ಬೆಳ್ಳುಳ್ಳಿ ಬಂಗ ಏನು ಮನೆಯಲ್ಲಿ ಬಂಗ ರೆಡಿ ಬೇಡದ ಕುತ್ಕೊಂಡ್ರೆ ಅದದ. ಈಗ ನಾನು ಹೋಯ್ತೀನಿ, ನಂದೇನು 10 ಗಂಟೆ 11 ಗಂಟೆ ತುಂಬ ಬರ್ತೀನಿ. ಎದ್ದಾಳು ಹೋಗಿ. ಎಷ್ಟು ಕೊಟ್ಟಾರು 150 ರೂಪಾಯಿ ಕೊಡ್ತಾರೆ. ಎಷ್ಟು ಯಾವುದು ಸಾಕಾತದು. ಹೋಗಿ ನೀವು ಕರೆದು ಕೆಲಸಕ್ಕೆ ಇಲ್ಲೇ ಹೋಗಿ ಏನಂತೆ ಇಲ್ಲೇ ಮಾಡ್ರೆ ಅವಮಾನವ. ಹೋಗಿ ಸುಮ್ಮನೆ ಕೂತಿ ಕಾಲು ನೋಯ್ತಿತ್ತು ಅದಕ್ಕೆ ಬಂದೆ ಅಂತ ಸುಮ್ಮನೆ ಏನಾರು ಸುಳ್ಳು ಹೇಳಿ. ನಾನು ಹೇಳೋದೊಂದು ಕಲೆ ಅಲ್ಲ, ಬಡ್ಡೆವು ಯಾವ ಥರವ ನೀಯತ್ತು ಅನ್ನೋದು ಇಲ್ವಲ್ಲೇ ನಮ್ಮ ಹೊಟ್ಟೆಲಿ ಹುಟ್ಟು ಮಕ್ಳಿಗೆ. ಕವಿತಾ ನೋಡಿ ಎಷ್ಟರ ಮಟ್ಟಿಗೆ ಅವಳ ಗಂಡನ ಕಷ್ಟ ಮಾತ್ರ ಅವ್ಳು ಕಣ್ಣು ಕಾಣ್ತದೆ. ಅವ್ರು ಹೂವು ಅಪ್ಪ ಅನ್ಸ್ಕೊಂಡ್ರೆ ನಮ್ಮ ಕಷ್ಟ ಕಣಕಿಲ್ಲ ಅಲ್ವಾ ಕಣ್ಣಿಗೆ ಅವ್ರ ಕಣ್ಣಿಗೆ. ನೋಡು ಯಾವ ಥರವ ಎಲ್ಲಾರೇ ಅಯ್ಯೋ ನಮ್ಮ ಅಪ್ಪ ನಮ್ಮ ಹೂವು ಚೆನ್ನಾಗಿರ್ಲಿ ಅಂತಾರೆ ಎಲ್ಲರ ಮಕ್ಳುವೆ. ನಮ್ಮ ಹೊಟ್ಟೆ ಹುಟ್ಟು ಮಕ್ಳು ಬಂದಿರೋದು ಕೇಳಿ ನೋಡು. ಏನಾರು ಮಾಡ್ಕೊಂಡು ಹೋಗು. ಯಾವತ್ತು ಅವಳು ಜಾನಕಿ ಮನೆಗೆ ಹೋಗಿ ನಮಗೆ ಅವಮಾನ ಮಾಡಿದ್ಲು. ನಮ್ಮ ಮನೆಗೆ ಹಬ್ಬಕ್ಕೆ ಬರ್ದ್ರೆ ನಾವು 20 ಸತಿ ಫೋನ್ ಮಾಡಿದ್ವಿ ಎತ್ತದನೆಯ ಅವ್ರ ಮನೆಗೆ ಹೋದ್ಲು. ಅವತ್ತಿಗೆ ನಂಗೆ ಮನ್ಸು ಕೆಟ್ಟೋಯ್ತು ಕಣ್ ಮರೆ. ನೀನು ಏನಾರು ಅನ್ಕೋ. ಅವತ್ತಿಗೆ ನಂಗೆ ಮನ್ಸು ಕೆಟ್ಟೋಯ್ತು. ಅಯ್ಯೋ ಬಿಡು ಎಷ್ಟು ಮಾಡಿದ್ರು ಅಷ್ಟೇ ಓಕೆ ಮಾಡಿದ್ರು ಪ್ರೇಮಿಲ್ಲ ಅನ್ಕೊಂಡು ನಾನು ಅವತ್ತೇ ತೀರ್ಮಾನ ತಗೊಂಡು ನಾನು ಅವಳನ್ನ ಅನ್ಕೊಂಡು ನಾನು ಅನ್ಕೊಂಡು ಇಲ್ಲ ಕಣ್ ಮರೆ. ನೀನು ಏನಾರು ಅನ್ಕೊ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟದೆ. ಏನು ಕತೆಯೋ ಕಾಣಕ್ಕಂತ ಹೋಗೋಬತ್ತಾಗೆ ಏನು ಕತೆಯೋ ಏನೋ ಅತ್ತಾಗೆ ಒಂದು ಅರ್ಥ ಆಯ್ತಿಲ್ಲ ಕತೆ. ಒಟ್ಟು ತಾಡಿ ಎಲ್ಲಿ ಯಾರ ಮನೆ ಕೆಲಸ ಇದ್ದದ್ದು ನೋಡಿ ಕೇಳೋಗು ಯಾರನ್ನಾರೆ ಕೆಲಸವ ನಮ್ಮ ಇಟ್ಟಿರು ಬರ್ತಾರೆ ಅಂದ್ಬಿಟ್ಟು. ಆಯಿತು ನಾನೇ ಹೋಯ್ತೀನಿ. ಅಲ್ಲಿ ಬಂದಿರ ಬೇಡ ಬೇಡಕ್ಕನಮ್ಮ ಬೇರೆ ಎಲ್ಲಾರು ಯಾರನ್ನಾರು ಕೇಳು. ಎಲ್ಲ ಗಾರ್ಗೆರೆ ಕೆಲಸ ಕೊಡಕ್ಕೆ ಹೋಯ್ತೀನಂತೆ. ಅವನು ರಾಮ ಇರ್ತಾನೆ ಜಾನಕಿ ಗಂಡ. ಆ ಬಡ್ಡೆದಂತಕ್ಕೆ ತೂ ಅವ್ನು ಹೋಗತ್ತಕ್ಕೆ ನಾನು ಹೋಗಿಲ್ಲ ಕಲಿ. ನಾನು ಆ ಬಡ್ಡಿದ ಕಾಲು ಸೇರ್ಕೊಂಡು ಜಗಳ ಬರ್ತಾನೆ. ಅವ್ನು ತಾಕಿ ಹೋಗೋದು ನಾನು ಹೋಗಿರೋದ ನನಗೆ ಕರೆದ್ರು ಬಡ್ಡೆದ ಏನು ಹೊಸಿ ಕ್ಯಾತ್ಲೆ ಮಾಡೋಣ ಬರೀ ಕ್ಯಾಣಕ್ಕೆ ತೋತಿರ್ತಾನೆ. ಅವ್ನು ತಕ್ಕ ಏನು ಮಾಡೋಕ್ಕೆ. ಬಸವರಾಜ ನಂಗೆ ಹೇಳ್ತೀನಿ ಹೋಗಿ ಅವ್ನ ಜೊತೆ. ಅವ್ನು ದೂರ ಊರುಗಳಿಗೆಲ್ಲ ಹೋಯ್ತಾನೆ ಗಾರೆ ಕೆಲಸಕ್ಕೆ. ಹೋಗಿ ಸುಮ್ಮನೆ ತಗೋಗಿ ಮಾಡ್ಕೊಬರಾಗಿ. ಯಾಗೋ ನಕಾರಾಗಲು ನಿಮ್ದಾಗಿರೋದ ಅಂತ ಭಾಳ ಆಸೆ ಆಗಿದ್ದೆ ಕಣಮಿ. ಆಗ್ಲಿ ನಾನು ಇಲ್ಲಿ ಗಂಟ್ಲು ಬರೀ ಕೆಲಸ ಕೀಮೆ ಅನ್ಕೊಂಡು ಆಗದೆ ನನ್ನ ಜೀವನ. ಇನ್ಮೇಲಾರೆ ನಿಮ್ದಾಗಿ ಒಂದು 4 ದಿವಸ ಕಾಲ ಕಳೆದ ಸಾಯವ ಮುಂದರ್ದಲ್ಲಿ ಅಂತಿದೆ. ಸಾಯ ಗಂಟ್ಲು ಕೆಲಸ ಮಾಡಿ ಸಾಯ್ಬೇಕು ಅಂತ ನಮ್ಮ ಮನೆ ಬರ್ದಲ್ಲಿ ಬರೆದು ಬಿಟ್ಟದೆ ಕದ್ಬಿಡು. ಅಯ್ಯೋ ಏನು ಮಾಡಿಯಪ್ಪ ಅಂತ ಮಕ್ಳುಗಳು ಎತ್ತಿವಿಲ್ಲ ನಾವು. ಅಂತ ಬಂಗಾರದ ಮಕ್ಕಳನ್ನ ಎತ್ಕೊಂಡಿವಿ. ಇನ್ನೇನು ಮಕ್ಕಳು ಎತ್ತೀವಿ ನೋಡಿ. ನಮ್ಮ ಮಕ್ಕಳ ತಗೊಂಡು ನಾವು ಹೊಡ್ಕೊಳ್ಳೋ ಅಂತ ಮಕ್ಕಳನ್ನ ಯಾವಾರೇ ಒಂದು ಕಾರ್ಯ ಅಪ್ಪ ಅಮ್ಮನ ಪ್ರೀತಿ ಇಲ್ವಲ್ಲ ಮುಡಿಯೋಕೆ. ಬರೀ ಎಲ್ಲ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ಹೊರ್ತು ಯಾವುದು ಇಲ್ಲ ಕದ್ಬಿಡು. ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ. ಅವಳು ಗಂಡ ಕಷ್ಟಪಡೋದು ಅವ್ಳು ಕಣ್ಣು ಕಾಣ್ತಿದ್ದಾರೆ. ಹೂವು ಅಪ್ಪ ಕಷ್ಟಪಡೋದು ಅವ್ಳು ಕಣ್ಣು ಕಾಣಕ್ಕಿಲ್ಲ ನೋಡೋದು ನಿನ್ನ ಮಗಳಿಗೆ ಎಷ್ಟು ಮಟ್ಕದೆ ಅಂತ. ಇವನು ಬಂದು ಇವನು ಕೆಲಸ ಮಾಡೋಕೆ ಹೋಗಿ ಅಂತಾನೆ ಅವನು ಕೋಣೆ ಒಳಗೆ ಮನಿಕೋಬೇಕು. ನಾವು ಕೆಲಸಕ್ಕೆ ಹೋಗ್ಬೇಕು. ಎಷ್ಟು ಮಟ್ಟಿಗೆ ಇದು ಮಾಡ್ತಾರೆ ಜನಗಳು. ಗೊತ್ತಾರೆ ಹುಸಿ ಹಾಡ್ಕೊಂಡಳ ಜಾಕಿ ಹಿಂಗೆ ಆಗಬೇಕು ಅಂತಾಳೆ. ಯಾರು ಕೊಟ್ಟು ನಮ್ಮ ಮನೆ ಸುದ್ದಿ ಹಿಂಗೆ ಆಗದೆ ಅಂತ ಮಾತ್ರ ಹೇಳ್ಕೊಬೇಡ ನೀನು. ಸುಮ್ಮನೆ ಅವರೇ ಅಲ್ಲಿ ಹೋಗೋರೆ ಅಂತ ಹೇಳು. ಹ್ಞೂ ಮನೆಗೆ ಹುಟ್ಟನೆ ಹೇಳ್ಕೊ ಆಡ್ಕೊಳ್ಳಿ. ಆಮೇಲೆ ಬಡ್ಡೆಗಳು ಕಾಯ್ತಾ ಇರ್ತಾರೆ ಹಿಂಗೆ ಅಲ್ಲಿ ಅಂತವ ಅಂತೇವ್ರ ಮುಂದೆದಲ್ಲಿ ನಾವು ಹೇಳ್ಕೊಂಡ್ರದ. ನಾನು ಏನು ಹೇಳ್ಕೊಳಕ್ಕಿಲ್ಲ ಕಣವ. ನೀನು ಅಷ್ಟೇ ಯಾವ ವಿಷಯ ನಮ್ಮ ಮನೆ ವಿಷಯನೇ ಮಾತಾಡೋಕೆ ಹೋಗ್ಬೇಡ ಎಲ್ಲುವೆ. ಅದು ಯಾಕಬೇಕು ಮಾತಾಡ್ತಾನೆ ಏನು ಉಪಯೋಗ. ಏನು ಸಮಸ್ಯೆ ತೀರ್ಸಾರ ಅವ್ರು ಹೇಳ್ಕೊಬಿಟ್ರೆ ಅವ್ರ ಕೈಲಿ. ಅದೇ ಏನು ಮಾಡೋಕ್ಕೆ ಹೇಳ್ಕೊಬಿಡೋದು ಯಾಕೆ ಕೊಟ್ಟು ನೀವು ಹೇಳ್ಬೇಡಿ. ನಾನು ಹೇಳಕ್ಕಿಲ್ಲ. ಇನ್ನೇನು ಮಾಡೋದು. ಬಂದಿದ್ದನ್ನ ಗುಟ್ನಲ್ಲಿ ಅನ್ಭವಿಸ್ಬೇಕು. ಇನ್ನೇನು ಹೇಳ್ಕೊಂಡ್ರೆ ಏನು ತೀರೈತಿತ್ತ. ಒಟ್ಟಿಗೆ ಎಂಥ ಬಡ್ಡೆ ಹುಟ್ಟುದು ಅಂತ ನನಗೆ ಅದೇ ಒಂದು ಯತ್ನೆ ಆಯ್ತದೆ ಕಲೆ. ಕರ್ಮ ಹಣೆ ಬರೋಕದ್ ಬಿಡು. ಹಣೆ ಬರ್ಕೊಣೆ ಯಾರೋ ನನಗೆ ಬಡ್ಡೆವು ಯಾವ ಥರ ನಮಗೆ ಹೊಟ್ಟೆ ಉರಿಸ್ತವೆ ನೋಡು. ಅಯ್ಯೋ ಹೋಗಿ ಎಷ್ಟು ಮಾತಾಡಿದ್ರು ಅಷ್ಟೇ. ಅವ್ರ ಬಗ್ಗೆ ಮಾತಾಡೋ ಪ್ರಯತ್ನ ಇಲ್ಲ. ಹೋಗಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.